ತಾರಾ ಮತ್ತು ಗೋಪಾಲ್ ರವರದು ಒಂದು ಮಧ್ಯಮ ಕುಟುಂಬ. ರೀ, ನಮ್ಮ ಮೈಥಿಲಿಗೆ ಈ ಡಾಲ್ಗಳಂದರೆ ತುಂಬ ಇಷ್ಟ. ಇದು ತಗೊಳ್ಳೋಣ ಪ್ಲೀಸ್. ಇದನ್ನು ಅವಳಿಗೆ ತೊಗೊಂಡು ಹೋದರೆ ತುಂಬ ಖುಷಿ ಪಡ್ತಾಳೆ. ಮತ್ತು ಅಲ್ಲಿ ಕೂತಿರೋ ಗೊಂಬೆ ಇದೆಯಲ್ಲ, ಅದು ಕೊಡಪ್ಪ ಅಂತ ಹೇಳ್ತಾರೆ ತಾರಾ. ತಾರಾ, ಸಾಕು ಬಾ, ನನ್ನ ಬಳಿ ಹಣ ಇಲ್ಲ. ಹೌದೇನ್ರಿ, ಹಣ ಇಲ್ವಾ? ಸರಿ, ಬೇಡ ಬಿಡಿ. ತಗೊಳಪ್ಪ, ಈ ಗೊಂಬೆ ಬೇಡ, ಯಾಕೋ ಚೆನ್ನಾಗಿಲ್ಲ ಅನಿಸುತ್ತೆ. ರೀ, ಬಲೂನ್ ಆದರೂ ತಗೊಳ್ಳೋಣ. ನಾಳೆ ನಮ್ಮ ಮಗಳು ಬರ್ತಡೇ. ಅವಳಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಷ್ಟೊಂದು ರೇಟ್ ಕೂಡ ಇರಲ್ಲ. ಪ್ಲೀಸ್ ಬಲೂನ್ಸ್ ತಗೊಳ್ಳೋಣ ಅಂತಾರೆ ತಾರಾ. ಗೋಪಾಲ್ ಒಬ್ಬ ಬಡ ಎಲೆಕ್ಟ್ರಿಷಿಯನ್ ಆಗಿದ್ದು ಅವನಿಗಿದ್ದ ಆದಾಯ ಅಷ್ಟಕ್ಕಷ್ಟೆ. ಎಲ್ಲವನ್ನು ಲೆಕ್ಕಾಚಾರದಲ್ಲೇ ಖರ್ಚು ಮಾಡಬೇಕಾಗಿರುತ್ತೆ. ಎಲ್ಲ ಮಕ್ಕಳಂತೆ ತನ್ನ ಮಗಳಿಗೂ ಅದ್ಧೂರಿಯಾಗಿ ಬರ್ತಡೇ ಮಾಡಬೇಕು, ಅವಳು ಇಷ್ಟಪಡುವ ವಸ್ತುಗಳನ್ನೆಲ್ಲ ಕೊಡಿಸ್ಬೇಕು ಎಂಬ ಆಸೆ ಅವನಲ್ಲಿ ತುಂಬ ಇರುತ್ತೆ. ಆದರೆ ಅದ್ಯಾವುದು ಅವನಿಗೆ ಸಾಧ್ಯ ಆಗ್ತಾ ಇರಲ್ಲ. ಇಬ್ಬರು ಈಗ ತಮ್ಮ ಮಗಳಿಗಾಗಿ ತಮ್ಮ ಕೈಲಾದಷ್ಟು ಆಟಿಕೆಗಳನ್ನು ಖರೀದಿ ಮಾಡಿಕೊಂಡು ಊರಿಗೆ ಹೊರಡ್ತಾರೆ. ಹೊರಡುವಾಗ ಆಟೋದಲ್ಲಿ ಬರೀ ತಾರಾಳದೇ ಮಾತು. ರೀ, ನನ್ನ ಮಗಳಿಗೆ ಈ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಆಟಿಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅವಳ ಮಗಳದೇ ಜಪಾನ ಮಾಡ್ತಾ ಇರ್ತಾಳೆ ತಾರಾ. ತಾರಾ ಊರ ದೇವರ ಹಬ್ಬಕ್ಕೆಂದು ತವರ ಮನೆಗೆ ಹೋಗಿದ್ದಾಳೆ. ಜಾತ್ರೆಯಲ್ಲಿ ತನ್ನ ಮಗಳ ಹುಟ್ಟು ಹಬ್ಬಕ್ಕೆಂದು ಹಲವಾರು ವಸ್ತುಗಳನ್ನು ಖರೀದಿ ಮಾಡಿರ್ತಾಳೆ. ಮರುದಿನ, ಅಪ್ಪ ಅಮ್ಮ, ನಾವಿನ್ನು ಊರಿಗೆ ಹೊರಡ್ತೀವಿ. ಮೈಥಿಲಿ ನಮಗೆ ಕಾಯ್ತಾ ಇರ್ತಾಳೆ. ಅತ್ತೆ ಒಬ್ಬರಿಗೆ ಅವಳನ್ನು ನೋಡ್ಕೊಳ್ಳೋಕ್ಕಾಗಲ್ಲ. ಸ್ಕೂಲ್ಗೆ ಬೇರೆ ರಜೆ ಇರಲಿಲ್ಲ, ಸ್ವಲ್ಪ ಹುಷಾರು ಕೂಡ ಇರಲಿಲ್ವಲ್ಲ. ಇಲ್ಲಾಂದರೆ ಕರ್ಕೊಂಡು ಬರ್ತಿದ್ದೆ, ಬೇಜಾರಾಗಬೇಡ ಅಮ್ಮ. ನೀನು ಇಲ್ಲಿ ಹಬ್ಬ ಎಲ್ಲ ಮುಗಿದ್ಮೇಲೆ, ನೆಂಟರಿಷ್ಟರೆಲ್ಲ ಹೋದ್ಮೇಲೆ ಮನೆಗೆ ಬಂದುಬಿಡು, ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ತಾರಾ ಮತ್ತು ಗೋಪಾಲ್ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಊರಿಗೆ ತಲುಪಿದ ಕೂಡಲೇ ಆಟೋ ಹತ್ತಿ ಮನೆಗೆ ಹೋಗ್ತಾರೆ. ಇಬ್ಬರು ಈಗ ಆಟೋಯಿಂದ ಇಳಿದು ನೋಡ್ತಾರೆ, ಮನೆ ಮುಂದೆ ತುಂಬಾ ಜನ ಸೇರಿದ್ದಾರೆ. ಏನ್ರಿ ಇಷ್ಟೊಂದು ಜನ? ನನಗೆ ತಿಳಿಯೋದ ಹಾಗೆ ಬರ್ತಡೇಗೇನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಜನ ಸೇರಿಸಿದ್ದೀರಾ ಅಂತ ಕೇಳ್ತಾಳೆ. ಸುಮ್ಮನಿರು ತಾರಾ, ನಿನಗೆ ಗೊತ್ತಲ್ವಾ ನನ್ನ ಕಷ್ಟ. ನಾನು ಯಾರನ್ನು ಕರೆದಿಲ್ಲ ಕಣೆ, ಬಾ ಹತ್ರ ಹೋಗಿ ನೋಡೋಣ ಅಂತಾರೆ ಗೋಪಾಲ್. ಜನಗಳನ್ನೆಲ್ಲ ಸರಿಸಿ ನೋಡಿದ್ರೆ ಮೈಥಿಲಿಯ ಶವ ಇಟ್ಕೊಂಡು ಇವರ ಅತ್ತೆ ಕೂತಿದ್ದಾರೆ. ಬಾ ತಾರಾ, ಬಾ ನೋಡು ನಿನ್ನ ಮಗಳನ್ನ. ಅಜ್ಜಿ, ನನ್ನ ಬರ್ತಡೇ, ಅಜ್ಜಿ ಇವತ್ತು ನನ್ನ ಬರ್ತಡೇ ಅಂತ ಇದ್ಲು. ಅಪ್ಪ ಅಮ್ಮ ಇವತ್ತು ಬರಲ್ವಾ ಅಂತ ಕೇಳ್ತಿತ್ತು ಕೂಸು. ಈಗ ನೋಡು ಹೆಂಗ್ ಮಲ್ಗೈತೆ ಎಂದು ಬಿಕ್ಕಿ ಬಿಕ್ಕಿ ಅಳ್ತಾರೆ. ಇಲ್ಲ, ನನ್ನ ಮಗಳು ಮೈಥಿಲಿ, ಎದ್ದೇಳು ಮಗಳೇ, ನಿನಗೋಸ್ಕರ ಅಪ್ಪ ನಾನು ಗೊಂಬೆಗಳನ್ನ ತಂದಿದ್ದೀವಿ. ಯಾವಾಗಲೂ ಕೇಳ್ತಿದ್ದೆ ಅಲ್ವಾ ಮಗಳೇ, ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಬರ್ತಡೇ ಮಾಡು ಅಮ್ಮ ಅಂತ. ಈ ವರ್ಷ ಆದರೂ ಮಾಡೋಣ, ಎದ್ದೇಳು ಮಗಳೇ. ರೀ, ಬನ್ನಿ, ನಿಮ್ಮ ಮುದ್ದಿನ ಮಗಳು ನೀವು ಕರೆದ್ರೆ ಎದ್ದೇಳ್ತಾಳೆ. ಬನ್ನಿ ರೀ, ಎದ್ದೇಳಿಸಿ ನನ್ನ ಮಗಳನ್ನ. ತನ್ನ ಮಗಳನ್ನ ಕಳೆದುಕೊಂಡ ತಾರಾ ಎದೆ ಬಡಿದುಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ತಾರಾ ಮತ್ತು ಗೋಪಾಲ್ ದಂಪತಿಗೆ ಹಲವು ವರ್ಷಗಳು ಮಕ್ಕಳಿರೋದಿಲ್ಲ. ಮದುವೆಯಾಗಿ 7ನೇ ವರ್ಷಕ್ಕೆ ಗರ್ಭ ಧರಿಸ್ತಾರೆ ತಾರಾ. ಮುದ್ದಾದ ಮಗು ಕೂಡ ಜನಿಸುತ್ತೆ. ಆದರೆ ದುರಾದೃಷ್ಟವಶಾತ್ ಮಗುವಿಗೆ ಹಾರ್ಟ್ನಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಸರಿಯಾಗಿ ಚಿಕಿತ್ಸೆ ಕೊಡಿಸೋಕ್ಕಾಗದೆ ಮಗು ತೀರಿ ಹೋಗುತ್ತೆ. ಈ ಘಟನೆ ನಡೆದ 3 ವರ್ಷದ ನಂತರ ಜನಿಸೋದೇ ಮುದ್ದುಗೊಂಬೆ ಮೈಥಿಲಿ. ಇದ್ದ ಒಬ್ಬಳೆ ಮಗಳನ್ನು ತುಂಬಾ ಮುದ್ದಾಗಿ ಸಾಕ್ತಿರ್ತಾರೆ. ನೋಡೋಕ್ಕೂ ತುಂಬಾ ಸುಂದರವಾಗಿರುತ್ತೆ ಮಗು. ಮೈಥಿಲಿಗೆ ಈಗ 5 ವರ್ಷ ವಯಸ್ಸು. ತಾರಾ ಅವರು ಹತ್ತಿರದಲ್ಲಿದ್ದ ರೈಸ್ ಮಿಲ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ.
ಮೈಥಿಲಿಯನ್ನು ನೋಡಿಕೊಳ್ಳೋಕೆ ಗೋಪಾಲ್ ಅವರ ತಾಯಿ ಬಂದಿರ್ತಾರೆ. ಅವರ ತಾಯಿಗೆ ವಯಸ್ಸಾಗಿದ್ದರಿಂದ ಮನೆಯಲ್ಲಿ ಕುಳಿತುಕೊಳ್ಳೋ ಅಭ್ಯಾಸ ಇರಲ್ಲ. ಅವರಿವರ ಮನೆಗೆ ಹೋಗಿ ಮಾತನಾಡೋ ಚಟ ಅವರಲ್ಲಿರುತ್ತೆ. ಹೀಗೆ ಒಂದು ದಿನ ಪುಟ್ಟ ಹುಡುಗಿ ಮೈಥಿಲಿಯನ್ನು ಕರೆದುಕೊಂಡು ಪಕ್ಕದ ಬೀದಿಯಲ್ಲಿದ್ದ ತನ್ನ ಪರಿಚಯಸ್ಥರ ಮನೆಗೆ ಮಾತನಾಡೋಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗುವಾಗ ಬಿಸಿಲಿಗೆ ತಲೆ ತಿರುಗಿ ಬೀಳ್ತಾಳೆ ಮೈಥಿಲಿ. ಹೀಗೆ ಬಿದ್ದ ಮಗುವಿಗೆ ನೀರಿರಚಿ ಎಷ್ಟೇ ಎಬ್ಬಿಸಿದ್ರೂ ಏಳಲ್ಲ. ಗಾಬರಿಯಾದ ಮೈಥಿಲಿಯವರ ಅಜ್ಜಿ ಫೋನ್ ಮಾಡಿ ತನ್ನ ಮಗನನ್ನು ಕೂಡಲೇ ಬರೋಕ್ಕೆ ಹೇಳ್ತಾರೆ. ಎಲ್ಲರೂ ಬಂದರೂ ಹಲವು ಸಮಯ ಕಳೆದ್ರೂ ಮೈಥಿಲಿಗೆ ಪ್ರಜ್ಞೆ ಬರೋದೇ ಇಲ್ಲ. ಆಗ ಹಾಸ್ಪಿಟ್ಲಿಗೆ ಕೊಂಡೊಯ್ಯೋಕ್ಕೆ ನಿರ್ಧಾರ ಮಾಡ್ತಾರೆ. ಡಾಕ್ಟರ್ ಕೇಳ್ತಾರೆ, ಯಾವಾಗ ಹೀಗಾಯಿತು? ಮಧ್ಯಾಹ್ನ ಅಂತ ಉತ್ತರಿಸ್ತಾರೆ ಮೈಥಿಲಿಯ ಅಜ್ಜಿ. ಮಧ್ಯಾಹ್ನದ ಹೊತ್ತಿಗೆ ಆಗಿದ್ದು, ಇಲ್ಲಿಯ ತನಕ ಏನು ಮಾಡ್ತಿದ್ರಿ? ಮಗುವಿಗೆ ಬ್ರೈನ್ನಲ್ಲಿ ಸಮಸ್ಯೆ ಇರೋ ಹಾಗಿದೆ. ಪ್ರಜ್ಞೆ ಬರೋದು ಡೌಟ್. ಕೋಮಾಗೆ ಹೋಗಿದ್ದಾಳೆ ಅಂತಾರೆ. ತುಂಬ ಲವಲವಿಕೆಯಿಂದ ಗೆಲುವಿನಿಂದ ಆಟ ಆಡಿಕೊಂಡಿದ್ದ ಮಗು ಕೋಮಾಗೆ ಹೊರಟೋಗಿದೆ. ತಾರಾ ಮತ್ತು ಗೋಪಾಲ್ ಅವರು ಹಲವು ದೇವರುಗಳಿಗೆ ಹರಕೆ ಇಟ್ಟು ತನ್ನ ಮಗಳು ಬೇಗ ಗುಣವಾಗಲಿ ಅಂತ ಬೇಡ್ಕೊಳ್ತಾ ಇರ್ತಾರೆ. ಇವರ ಪ್ರಯತ್ನಕ್ಕೆ ತಕ್ಕಂತೆ ಮಗುವಿಗೆ 6 ತಿಂಗಳ ನಂತರ ಪ್ರಜ್ಞೆ ಬರುತ್ತೆ. ಮಗಳ ಚಿಕಿತ್ಸೆಗಾಗಿ ಇದ್ದ ಒಂದು ಸ್ವಂತ ಮನೆಯನ್ನು ಕೂಡ ಮಾರಿಬಿಡೋ ಪರಿಸ್ಥಿತಿ ಇವರಿಗೆ ಬಂದಿರುತ್ತೆ. ಮೈಥಿಲಿಗೆ ಹಳೆಯ ನೆನಪುಗಳೆಲ್ಲ ಅಳಿಸಿ ಹೋಗಿರುತ್ತೆ. ತನ್ನ ಅಪ್ಪ, ಅಮ್ಮ, ಅಜ್ಜಿ ಎಲ್ಲರನ್ನೂ ಹೊಸದಾಗಿ ಪರಿಚಯ ಮಾಡಿಸ್ತಾರೆ. ಮೊದಲಿನಂತೆ ಸ್ವಲ್ಪ ಸ್ವಲ್ಪವೇ ಚೇತರಿಕೆ ಕಂಡುಕೊಳ್ತಾಳೆ. ಅಮ್ಮ, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಕೇಳ್ತಾಳೆ. ಆಯಿತು ಮಗಳೇ ಅಂತ ಹೇಳಿ ಸ್ಕೂಲ್ಗೆ ಕೂಡ ಕಳಿಸ್ತಾರೆ. ಸ್ಕೂಲ್ಗೆ ಹೋದ ಮೈಥಿಲಿ ಹಲವಾರು ಗೆಳೆಯರ ಜೊತೆ ಸೇರಿ ಖುಷಿ ಖುಷಿಯಿಂದ ಆಟ ಆಡ್ಕೊಂಡಿರ್ತಾಳೆ. ಇದನ್ನು ನೋಡಿದ ತಾರಾ ಅವರು, ಅಬ್ಬಾ, ನನ್ನ ಮಗಳು ಮೊದಲಿನಂತೆ ಆದ್ಲು ಅಂತ ಅಂದುಕೊಳ್ತಾ ಇರುವಾಗಲೇ ಮೈಥಿಲಿ ನಡುಗುತ್ತಾ ಬಿದ್ದು ಗಲ್ಲ ಒಡೆದುಕೊಂಡಿರ್ತಾಳೆ. ಇದೇ ರೀತಿ ಹಲವಾರು ಬಾರಿ ಬೀಳೋದು, ಬಿದ್ದ ಜಾಗಕ್ಕೆ ಹೊಲಿಗೆ ಹಾಕಿಸೋದು ಇದೇ ನಡೆಯುತ್ತಾ ಇರುತ್ತೆ. ಡಾಕ್ಟರ್ ಬರೀ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಕಡೆಗೆ ಜ್ಯೋತಿಷಿಗಳ ಬಳಿ ಹೋಗ್ತಾರೆ. ನಿಮ್ಮ ಮಗಳೊಳಗೆ ದೆವ್ವ ಹೊಕ್ಕಿರಬಹುದು, ಈ ತಾಯ್ತವನ್ನು ಅವಳಿಗೆ ಹಾಕಿ ಹುಷಾರಾಗ್ತಾಳೆ ಅಂತಾರೆ. ಶಾಲೆಗೆ ಕಳಿಸಿದ್ರೆ ಮತ್ತೆ ಎಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಬಿಡ್ತಾಳೋ ಎಂದು ಸ್ಕೂಲ್ಗೆ ಕಳಿಸೋದನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅಜ್ಜಿ ಪಕ್ಕದ ಮನೆಗೆ ಮಾತನಾಡೋಕ್ಕೆ ಹೋಗ್ತಾರೆ. ಮೈಥಿಲಿ ಈಗ ಒಬ್ಬಂಟಿಯಾಗಿರ್ತಾಳೆ. ಗೊಂಬೆಗಳ ಜೊತೆ ಮಾತಾಡೋದು, ಅವುಗಳ ಜೊತೆನೇ ಆಟ ಆಡೋದು ಮಾಡ್ತಿರ್ತಾಳೆ. ಒಬ್ಬೊಬ್ಬಳೆ ಮಾತಾಡೋದನ್ನು ನೋಡಿದ ಅಜ್ಜಿ, ಮಗ ಸೊಸೆ ಬರ್ತಿದ್ದ ಹಾಗೆ, ದೆವ್ವ ಇನ್ನೂ ಬಿಟ್ಟು ಹೋಗಿಲ್ಲ ಅನ್ಸುತ್ತೆ, ಒಬ್ಬಳೇ ಮಾತಾಡ್ತಿರ್ತಾಳೆ ಅಂತಾರೆ. ತನ್ನ ತಾಯಿಯ ಮಾತುಗಳನ್ನು ಕೇಳಿದ ಗೋಪಾಲ್ಗೆ ತುಂಬಾ ಕೋಪ ಬರುತ್ತೆ. ಹೀಗೆಲ್ಲ ಆಡೋದನ್ನು ನಿಲ್ಲಿಸಿ, ನನ್ನ ಮಗಳಿಗೆ ಏನೂ ಆಗಿಲ್ಲ, ಅವಳು ಹುಷಾರಾಗ್ತಾಳೆ ಅಂತಾನೆ ಹೇಳ್ತಾ ಇರ್ತಾರೆ. ಹೀಗೆ ದಿನಗಳು ಉರುಳುತ್ತಾ ಮೈಥಿಲಿಗೆ 9 ವರ್ಷ ವಯಸ್ಸು. ಒಬ್ಬಳೇ ಇರೋದನ್ನು ನೋಡಿದ ಎದುರು ಮನೆಯ ಸುಮಾರು 19 ವರ್ಷದ ಹುಡುಗ ದಿನವೂ ಇವಳಿಗೆ ಚಾಕ್ಲೇಟ್ ತಂದು ಕೊಡೋದು, ಅವಳ ಜೊತೆ ಆಟ ಆಡೋದು ಮಾಡ್ತಾ ಇರ್ತಾನೆ. ಎದುರು ಮನೆ ಹುಡುಗ ಪರಿಚಯಸ್ಥ ಎಂದು ಇವರು ಕೂಡ ಸುಮ್ಮನಿರ್ತಾರೆ. ಮೈಥಿಲಿ ಪುಟ್ಟ, ನನ್ನ ಮನೇಲಿ ತುಂಬ ಟಾಯ್ಸ್ ಇದೆ, ಬರ್ತೀಯಾ ಅಂತ ಹೇಳಿ ಯಾರೂ ಇಲ್ಲದ ಸಮಯ ನೋಡಿ ಕರೆದುಕೊಂಡು ಹೋಗ್ತಾನೆ. ಆ ದಿನ ತಾರಾ ಅವರು ಕೆಲಸದಿಂದ ಮಧ್ಯಾಹ್ನವೇ ಮನೆಗೆ ಬಂದಿರ್ತಾರೆ. ಬಂದು ನೋಡಿದ್ರೆ ಮಗಳು ಮನೆಯಲ್ಲಿ ಇರಲ್ಲ. ಅತ್ತೆ ಅತ್ತೆ, ಏನು ಒಬ್ಬರೇ ಟಿ ವಿ ನೋಡ್ತಾ ಇದ್ದೀರಾ? ಮೈಥಿಲಿಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಎದುರು ಮನೆ ಹುಡುಗನ ಜೊತೆ ಇಲ್ಲೇ ಆಟ ಆಡ್ತಾ ಇದ್ಲು, ಅಲ್ಲೇ ಹೊರಗಿರ್ತಾಳೆ ನೋಡು ಅಂತಾರೆ ಉಡಾಫೆಯಿಂದ ಟಿ ವಿ ನೋಡಿಕೊಂಡು. ಮೈಥಿಲಿ ಮೈಥಿಲಿ ಅಂತ ಕೂಗುತ್ತಾ ಹೊರಗೆ ಹೋಗ್ತಾರೆ ತಾರಾ. ಎದುರು ಮನೆ ಹುಡುಗ ಡೋರ್ ಓಪನ್ ಮಾಡಿ, ಆಂಟಿ ಇಲ್ಲೇ ಇದ್ದಾಳೆ, ಒಳಗೆ ಆಟ ಆಡ್ತಿದ್ಲು, ನಾನು ಓದ್ಕೊಳ್ತಾ ಇದ್ದೆ, ಒಬ್ಳೇ ಹೊರಗೆ ಹೋಗ್ಬಿಟ್ರೆ ಅಂತ ಡೋರ್ ಕ್ಲೋಸ್ ಮಾಡಿದ್ದೆ
ಅಂತ ಹೇಳ್ತಾನೆ. ಅವನ ಮಾತುಗಳಿಂದ ತಾರಾ ಅವರಿಗೆ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಮಗಳನ್ನು ಅಲ್ಲಿಂದ ದರದರನೆ ಎಳೆದುಕೊಂಡು ಬರ್ತಾರೆ. ಅತ್ತೆ, ನಿಮಗೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ಕಷ್ಟನಾ? ಯಾಕೆ ಬೇರೆಯವ್ರ ಮನೆಗೆ ಬಿಡ್ತೀರಾ ಅಂತ ಕೂಗಾಡ್ತಾಳೆ ತಾರಾ. ಅಯ್ಯೋ, ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಾ? ಅಂಥವಳು ನೀನೇ ಇದ್ದು ನೋಡ್ಕೊ. ನನ್ನ ಮಗ ತಂದು ಹಾಕ್ತಿಲ್ವಾ, ನೀನ್ಯಾಕೆ ಕೆಲ್ಸಕ್ಕೆ ಹೋಗಬೇಕು ಅಂತಾರೆ. ಅವರ ಮೇಲಿದ್ದ ಕೋಪವನ್ನೆಲ್ಲ ತನ್ನ ಮಗಳ ಮೇಲೆ ಬಿಡುತ್ತಾ, ಹೋಗ್ತೀಯಾ? ಬೇರೆಯವ್ರ ಮನೆಗೆ ಇನ್ಯಾವಾಗಾದರೂ ಹೋಗ್ತೀಯಾ ನೀನು ಎಂದು ಚೆನ್ನಾಗಿ ಹೊಡಿತಾಳೆ. ಬೇಡ ಅಮ್ಮ, ಹೊಡಿಬೇಡ. ನಾನೊಬ್ಬಳೇ ಇರೋಕ್ಕೆ ಬೇಜಾರಾಗುತ್ತೆ ಅಮ್ಮ. ಅಜ್ಜಿ ನನ್ನ ಜೊತೆ ಆಟ ಆಡಲ್ಲ ಅಂತ ಹೇಳಿ ಟೆನ್ಷನ್ನಿಂದ ಬಾಯಲ್ಲಿ ನೊರೆ ಬರೆಸ್ಕೊಂಡು ಮತ್ತೆ ಬಿದ್ದು ಬಿಡ್ತಾಳೆ ಮೈಥಿಲಿ. ತಾರಾ ತನ್ನ ಈ ಬಡತನದ ಬದುಕಿನಿಂದ ಹಣೆ ಚಚ್ಕೊಂಡು ಅಳುತ್ತಾ ಸುಮ್ಮನಾಗ್ತಾಳೆ. ಮಗಳಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗ್ತಿಲ್ಲ, ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಂದು ಮನಸ್ಸಿನಲ್ಲೇ ದಿನ ಕೊರಗ್ತಾ ಇರ್ತಾಳೆ. ಇದಾದ 2 ದಿನದ ನಂತರ ತಾರಾ ಮತ್ತು ಗೋಪಾಲ್ ಅವರು ತಾರಾಳ ತಾಯಿಯ ಊರಿಗೆ ದೇವರ ಜಾತ್ರೆ ಉತ್ಸವಕ್ಕೆ ಹೊರಡ್ತಾರೆ. ಅತ್ತೆ, ಮೈಥಿಲಿನ ಹುಷಾರಾಗಿ ನೋಡಿಕೊಳ್ಳಿ. ಹೊರಗೆ ಆಟ ಆಡೋಕೆ ಬಿಡಬೇಡಿ. ದೇವರ ಉತ್ಸವಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಹರಕೆ ಇಟ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಅಂತ ಅಮ್ಮ ಹೇಳ್ತಿದ್ರು. ಬರ್ತೀನಿ ಮಗಳೇ, ಹೋಗಿ ಬರ್ತೀನಿ. ಹೊರಗೆ ಆಟ ಆಡಬೇಡ ಆಯಿತಾ? ಅಜ್ಜಿ ಜೊತೆನೇ ಇರಬೇಕು ನೀನು ಅಂತ ಹೇಳ್ತಾರೆ. ಆಯಿತು ಅಮ್ಮ, ಎಲ್ಲೂ ಹೋಗಲ್ಲ. ನಾನು ಹೇಳಿದ್ನಲ್ಲ ಅದನ್ನೆಲ್ಲ ತಗೋಬಾ. ನೀನು ಹೇಳಿದ್ಯಾ ನನ್ನ ಬರ್ತಡೇಗೆ ಎಲ್ಲ ಕೊಡಿಸ್ತೀನಿ ಅಂತ ಕೇಳ್ತಾಳೆ ಮೈಥಿಲಿ. ಆಯಿತು ಪುಟ್ಟ, ನಿನ್ನ ಬರ್ತಡೇಗೆ ಈ ವರ್ಷ ಎಲ್ಲ ಕೊಡಿಸ್ತೀನಿ ಎಂದು ಮಗಳ ಹಣೆಗೆ ಮುತ್ತಿಡುತ್ತಾ ಅಲ್ಲಿಂದ ಹೊರಡ್ತಾರೆ. ಇಷ್ಟೆಲ್ಲ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಮಗಳ ಶವದ ಮುಂದೆ ದುಃಖಿಸುತ್ತಾ ನಿಂತಿದ್ದಾಳೆ ತಾರಾ. ಅತ್ತೆ, ಏನಾಯಿತು ನನ್ನ ಮಗಳಿಗೆ? ಸತ್ಯ ಹೇಳಿ ಅಂತಾಳೆ. ಅವರ ಅತ್ತೆ ಜೋರಾಗಿ ಅಳುತ್ತಾ, ನನಗೂ ಗೊತ್ತಿಲ್ಲ. ರಾತ್ರಿ ಮಲಗಿದವಳು ಮಧ್ಯರಾತ್ರಿಲಿ ಎದ್ದು ಜೋರಾಗಿ ಕಿರ್ಚಿಕೊಂಡ್ಳು. ಅವಳ ಕಾಲಿನ ಬಳಿ ರಕ್ತ ಸುರಿತಾ ಇತ್ತು ಅಂತ ಹೇಳ್ತಾರೆ. ನಿಜ ಹೇಳಿ ಅತ್ತೆ, ಮೈಥಿಲಿನ ಬಿಟ್ಟು ನೀವು ಪಕ್ಕದ ಮನೆಗೇನಾದರೂ ಮಾತಾಡ್ಕೊಂಡು ಕೂರೋಕೆ ಹೋಗಿದ್ರಾ ಅಂತ ಏರು ಧ್ವನಿಯಲ್ಲಿ ಕೇಳ್ತಾಳೆ. ಅವರ ಅತ್ತೆ ಹೆದರುಕೊಳ್ತಾ ಇಲ್ಲ ಎಂದು ತಲೆ ಅಲುಗಾಡಿಸ್ತಾರೆ. ಇದನ್ನೆಲ್ಲ ನೋಡುತ್ತಾ ಅಲ್ಲೇ ಗಾಬರಿಯಾಗಿ ನಿಂತಿರ್ತಾನೆ ಎದುರು ಮನೆ ಹುಡುಗ. ತಾರಾ ಅವನ ಬಳಿ ಹೋಗಿ, ಸತ್ಯ ಹೇಳು, ನನಗೆ ನಿನ್ನ ಮೇಲೆ ಅವತ್ತೇ ಅನುಮಾನ ಇತ್ತು. ಏನು ಮಾಡಿದೆ ನನ್ನ ಮಗಳಿಗೆ? ಹೇಳೋ ಹೇಳು ಎಂದು ಕಿರಿಚ್ತಾರೆ. ಆಂಟಿ, ನಾನೇನು ಮಾಡಿಲ್ಲ. ನನಗೆ ಯಾಕೆ ಈ ಥರ ಕೇಳ್ತಿದ್ದೀರಾ ಅಂತಾನೆ. ಅಲ್ಲೇ ಇದ್ದ ಪುಟ್ಟ ಹುಡುಗಿ, ಆಂಟಿ, ಮೈಥಿಲಿ ಇವ್ರ ಮನೆಯಿಂದ ಆಚೆ ಬರ್ತಿದ್ಲು, ನಾನು ನೋಡಿದೆ ಅಂತ ಹೇಳ್ತಾಳೆ. ಆ ಮಗುವಿನ ಮಾತನ್ನು ಕೇಳಿಸ್ಕೊಂಡ ತಾರಾ ಕೋಪದಿಂದ ಮನೆ ಒಳಗೆ ಹೋಗಿ ಮಚ್ಚನ್ನು ತರ್ತಾಳೆ. ತಂದು ಅವನ ಕುತ್ತಿಗೆಗೆ ಹಿಡಿದು ಸತ್ಯ ಬೊಗಳು ಅಂತಾಳೆ. ಅವನು ಹೆದರುತ್ತಾ, ಆಂಟಿ, ಸಾರಿ ಆಂಟಿ, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರುವಾಗಲೇ ಅವನಿಗೆ ಮಾತನಾಡೋಕ್ಕೂ ಅವಕಾಶ ಕೊಡದೆ ಕುತ್ತಿಗೆಯನ್ನು ಬೇರ್ಪಡಿಸ್ಬಿಡ್ತಾಳೆ. ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ಇನ್ನು ಯಾರಿಗೂ ಬರಬಾರ್ದು. ಇಂಥವರು ಭೂಮಿ ಮೇಲೆ ಬದುಕಿರಲೇಬಾರ್ದು ಅಂತಾಳೆ ತಾರಾ. ಹೀಗೆ ಹೇಳಿ ತನ್ನ ಮಗಳ ಶವದ ಬಳಿ ಹೋಗ್ತಾಳೆ. ಹೋಗಿ ಕೂತವಳು, ಮುಂದಿನ ಜನ್ಮದಲ್ಲಾದರೂ ಸುಖವಾಗಿ ಹುಟ್ಟು ಮಗಳೇ. ಈ ಬಡವಳ ಹೊಟ್ಟೆಯಲ್ಲಿ ಹುಟ್ಟಿ ನಿನಗೆ ಯಾವ ಸುಖನೂ ಕೊಡೋಕ್ಕೆ ಆಗಲಿಲ್ಲ. ಕ್ಷಮಿಸು ಮಗಳೇ ಎಂದು ಅಳುತ್ತಾ ಮಗಳ ಶವದ ಮೇಲೆ ಹಾಗೆ ತಲೆ ಇಡ್ತಾಳೆ. ಗೋಪಾಲ್ ಅವರು ದುಃಖದಿಂದ ಅವಳ ಬಳಿ ಬಂದು, ತಾರಾ, ಎದ್ದೇಳು, ಸಮಾಧಾನ ಮಾಡ್ಕೊ ಎಂದು ಅವಳನ್ನು ಅಲುಗಾಡಿಸ್ತಾರೆ. ತಾರಾ ಕೂಡ ತನ್ನ ಮಗಳನ್ನು ಕಳೆದುಕೊಂಡ ದುಃಖದಲ್ಲೇ
ಹಸು ನಿಗ್ತಾಳೆ. ಈ ಕಥೆಯು ನೈಜ ಘಟನೆ ಆಧಾರಿತ ಕಥೆಯಾಗಿದ್ದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಕಥೆನ ಕಡೆ ತನಕ ಕೇಳಿದ್ದಕ್ಕೆ ತಮಗೆಲ್ಲ ತುಂಬಾ ಧನ್ಯವಾದಗಳು.